ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ನೂತನ ವ್ಯಾವಹಾರಿಕ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜನ್ಮದಿನಾಂಕ 4-13-22-31 ಆಗಿದ್ದಲ್ಲಿ 2025 ಹೇಗಿದೆ, ಅನುಕೂಲವೆಷ್ಟು, ಅನಾನುಕೂಲಗಳೇನು ಅಂತ ನೋಡೋಣ. ಸಂಖ್ಯೆ 4 ಆಳ್ತಕ್ಕಂತಹ ಗ್ರಹ ರಾಹು ಮಹಾರಾಜ್. ರಾಹು ಅತ್ಯಂತ ಬಲವನ್ನು ತಂದುಕೊಡುವ ಗ್ರಹ. ಜಗತ್ತಿನಲ್ಲಾಗಲಿ ಜೀವನದಲ್ಲಾಗಲಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡೋದಕ್ಕೆ, ಹೊಸ ಯೋಜನೆಗಳನ್ನು ಕೈಗೊಳ್ಳೋದಕ್ಕೆ ಪ್ರೇರೇಪಿಸುವಂತಹ ಗ್ರಹ. ಬಾಹುಬಲದ ಪರಿಣಾಮ ಸಂಖ್ಯೆ 4 ಜನರು ಏನನ್ನು ಬೇಕಾದರೂ ಮಾಡೋದಕ್ಕೆ ಮುಂದಾಗ್ತಾರೆ. ಅದು ಒಳ್ಳೆಯದಾಗಿದ್ದರೆ ತೊಂದರೆ ಇಲ್ಲ, ಆದರೆ ಕೆಟ್ಟದಾಗಿದ್ದರೆ ತೀವ್ರ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಎಷ್ಟೋ ಸಲ ಭ್ರಮೆಯ ಕಡೆಗೆ ನಿಮ್ಮನ್ನು ರಾಹು ಕರ್ಕೊಂಡು ಹೋಗ್ತಾನೆ. ಆದಾಗ್ಯೂ ಛಾಯಾಚಿತ್ರಗ್ರಾಹಕರಿಗೆ, ಕಿರುತೆರೆ ಹಿರಿತೆರೆಯ ನಟನಟಿಯರಿಗೆ, ಸಂಶೋಧನಾತ್ಮಕ ವಿದ್ಯಾರ್ಥಿಗಳಿಗೆ, ಪೊಲೀಸರಿಗೆ, ಸೆಕ್ಯೂರಿಟಿಗಳಿಗೆ ರಾಹುವಿನ ಬೆಂಬಲ ಅತ್ಯಂತ ಅಗತ್ಯವಾಗಿದೆ. ಇನ್ನು 2025ರಲ್ಲಿ ಸಂಖ್ಯೆ 4 ವ್ಯಕ್ತಿಗಳಿಗೆ ಹೇಗಿದೆ ಅಂತ ನೋಡೋದಾದರೆ ತುಂಬಾ ಸೂಪರ್ ಡೂಪರ್ ಅಂತ ಹೇಳೋಕ್ಕಾಗಲ್ಲ, ಹಾಗಂತ ಚೆನ್ನಾಗಿಲ್ಲ ಅಂತಲೂ ಇಲ್ಲ, ಮಧ್ಯಮ ಫಲ ಅಂತ ಹೇಳಬಹುದು. ಈ ವರ್ಷ ಸಾಕಷ್ಟು ಆಸೆ ಆಕಾಂಕ್ಷೆ ನಿಮಗಿರುತ್ತೆ. ಮಹತ್ವಾಕಾಂಕ್ಷೆಯೊಂದಿಗೆ ಯೋಜನೆಗಳನ್ನು ನೀವು ಹಾಕ್ಕೊಳ್ತೀರಿ, ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೂ ಪ್ರಯತ್ನಿಸ್ತೀರಿ. ಆದರೆ ನೀವು ಈ ಎಲ್ಲ ಯೋಜನೆಗಳನ್ನು ಅನುಭವವುಳ್ಳವರ ಮಾರ್ಗದರ್ಶನದೊಂದಿಗೆ ಮುನ್ನಡೆಸೋದು ಒಳ್ಳೆಯದು. ಇಲ್ಲವಾದರೆ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಅಂದರೆ ಕೈಗೊಂಡಿರ್ತಕ್ಕಂತಹ ಕಾರ್ಯಗಳು ವಿಫಲವಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ನೀವು ಬಹಳ ಉತ್ಸಾಹದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಿರಾದರೂ ಅತಿರೇಕದ ಭಾವನೆಗಳು ಅಡ್ಡಿಯನ್ನು ಉಂಟು ಮಾಡುತ್ತವೆ. ಅವಿವಾಹಿತ ಯುವಕ ಯುವತಿಯರು ಸಹ ಸಂಬಂಧಗಳನ್ನು ಬೆಳೆಸುವ ಮುನ್ನ ಸರಿಯಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ವಿವೇಚನೆ ಇರಲಿ, ಭ್ರಮೆಗೆ ಒಳಗಾಗಬೇಡಿ. ಇನ್ನು ಪ್ರೇಮಿಗಳಿಗೆ ಈ ವರ್ಷ ಭ್ರಮ ನಿರಸನವೇ ಹೆಚ್ಚಿದೆ. ಇನ್ನು ಈ ಸಂಖ್ಯೆಯ ರಾಜಕಾರಣಿಗಳು, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ದುಷ್ಟ ಪ್ರವೃತ್ತಿಗಳಿಂದ ದೂರವಿರಬೇಕು. ಇಲ್ಲವಾದರೆ ಗುರುತರವಾದ ಆರೋಪಕ್ಕೆ, ಆಪಾದನೆಗೆ ಒಳಗಾಗಬೇಕಾಗತ್ತೆ. ಸರ್ಕಾರಕ್ಕೆ ಸಂಬಂಧಿಸಿದಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ವರ್ಷ ನಿಮಗೆ ಹಿನ್ನಡೆ ಉಂಟಾಗುತ್ತೆ. ಉದ್ಯೋಗಿಗಳು ವೈಯಕ್ತಿಕವಾಗಿ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕಿಂತ ಒಂದು ತಂಡವಾಗಿ ಕೆಲಸವನ್ನು ಮಾಡಿ, ಅದರಿಂದ ನಿಮಗೆ ತುಂಬಾ ಒಳ್ಳೆಯ ಹೆಸರು ಬರುತ್ತೆ. ಇನ್ನು ಭೂಮಿ, ಮನೆ, ಆಸ್ತಿಯನ್ನು ಖರೀದಿಸೋದಾದರೆ ದಾಖಲೆಗಳ ಬಗ್ಗೆ ಮತ್ತು ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕೂಲಂಕಷವಾಗಿ ವಿಚಾರಿಸಿ ನಿರ್ಧಾರಕ್ಕೆ ಬನ್ನಿ. ಇಲ್ಲವಾದರೆ ವಂಚನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಅಥವಾ ನಿಮಗೆ ಬೇಡದ ಪರಿಸರದಲ್ಲಿ ಆಸ್ತಿ ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಹಾಗೆಯೇ ಹಣಕಾಸಿನ ನಿರ್ವಹಣೆಯಲ್ಲಿ ಕೂಡ ನೀವು ಎಚ್ಚರವಾಗಿರಿ. ಕೆಲವೊಮ್ಮೆ ಅನಿರೀಕ್ಷಿತ ಧನಾಗಮನವಾದರೂ ಬಂದಷ್ಟೇ ವೇಗದಲ್ಲಿ ಹಣ ಕೈತಪ್ಪಿ ಹೋಗುವ ಸಾಧ್ಯತೆ ಇರುತ್ತೆ, ಅಥವಾ ದಿಢೀರಂತೆ ಏನೋ ಖರ್ಚು ಬಂತು, ಎಲ್ಲ ಹಣವೂ ಖಾಲಿಯಾಗುತ್ತೆ. ಹೀಗಾಗಿ ಬಂದ ದುಡ್ಡನ್ನು ಜಾಣ್ಮೆಯಿಂದ ಇನ್ವೆಸ್ಟ್ ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ತೊಂದರೆಗಳೇನಾದರೂ ಇದ್ದಲ್ಲಿ ನಿವಾರಣೆಗಾಗಿ ಹಿರಿಯ ವ್ಯಕ್ತಿಗಳಿಗೆ ನಮಸ್ಕರಿಸಿ, ಗೌರವಿಸಿ. ನರಸಿಂಹಸ್ವಾಮಿ ಅಥವಾ ಹನುಮಂತನ ದೇವಾಲಯಕ್ಕೆ ಮಂಗಳವಾರ, ಶನಿವಾರ ಭೇಟಿ ನೀಡಿ. ಶುಭವಾಗಲಿ.